ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಇಂಪೈರ್ಮೆಂಟ್ ಲಾಸ್ ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನ ನಿಮಗೆ ಹೇಳ್ಕೊಡ್ತೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಇಂಪೈರ್ಮೆಂಟ್ ಲಾಸ್ ಅಂದ್ರೆ ಏನು, ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಫಾರ್ಮೆಟ್ ಪ್ರಕಾರ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಇಂಪೈರ್ಮೆಂಟ್ ಲಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ಒಂದು ಪ್ರಾಬ್ಲಮ್ ಸಮೇತ ನಾನು ನಿಮಗೆ ಹೇಳ್ಕೊಡ್ತೀನಿ. ಲೆಟ್ಸ್ ಗೋ ಥ್ರೂ ದಿ ಪ್ರಾಬ್ಲಮ್. ಸೊ ಇಲ್ಲಿ ನೋಡಿ, ಕ್ವಶನ್ಸ್ ಅಲ್ಲಿ ಫಸ್ಟ್ ಏನ್ ಕೊಟ್ಟಿದ್ದಾರೆ ಅಂತ ನೋಡ್ಬಿಡೋಣ. ಕ್ಯಾರಿಯಿಂಗ್ ಅಮೌಂಟ್ ಆಫ್ ಎ ಮಿಷಿನ್ ಈಸ್ ರುಪೀಸ್ 2 lakh. ನೋಡಿ, ಮಿಷಿನರಿಯ ಕ್ಯಾರಿಯಿಂಗ್ ಅಮೌಂಟ್ ಅನ್ನ ಕೊಟ್ಟಿದ್ದಾರೆ 2 lakh rupees ಇದೆಯಂತೆ. ಹಿಸ್ಟಾರಿಕಲ್ ಕಾಸ್ಟ್ಲೆಸ್ ಡಿಪ್ರಿಸಿಯೇಷನ್ ಅಂದ್ರೆ ಹಿಸ್ಟಾರಿಕಲ್ ಕಾಸ್ಟ್ಲೆಸ್ ಡಿಪ್ರಿಸಿಯೇಷನ್ ಅಂದ್ರೆ ಒರಿಜಿನಲ್ ಕಾಸ್ಟ್ ಅಲ್ಲಿ ಡಿಪ್ರಿಸಿಯೇಷನ್ಸ್ ನ ಕಳೆದು ಆ ಮಿಷಿನರಿಯ ಕ್ಯಾರಿಯಿಂಗ್ ಅಮೌಂಟ್ ಅನ್ನ ಅವರೇ ಕೊಟ್ಟಿದ್ದಾರೆ. ದಟ್ ಈಸ್ ಕ್ಯಾರಿಯಿಂಗ್ ಅಮೌಂಟ್ ಆಫ್ ಎ ಮಿಷಿನ್ 2 lakh rupees ಅವರೇ ಕೊಟ್ಟಿದ್ದಾರೆ. ಹಿಸ್ಟಾರಿಕಲ್ ಕಾಸ್ಟ್ಲೆಸ್ ಡಿಪ್ರಿಸಿಯೇಷನ್ ದಟ್ ಈಸ್ ಆಫ್ಟರ್ ಡಿಡಕ್ಟಿಂಗ್ ಡಿಪ್ರಿಸಿಯೇಷನ್ ಡೈರೆಕ್ಟ್ಲಿ ಕ್ಯಾರಿಂಗ್ ಅಮೌಂಟ್ ಅವರೇ ಕೊಟ್ಟಿದ್ದಾರೆ. ದಿ ಮಿಷಿನ್ ಈಸ್ ಎಕ್ಸ್ಪೆಕ್ಟೆಡ್ ಟು ಜನರೇಟ್ 50,000 ನೆಟ್ ಕ್ಯಾಶ್ ಫ್ಲೋ ಫಾರ್ 5 years. ನೋಡಿ, ಇಫ್ ದ ಮಿಷಿನರಿ ಏನಿದೆ ಆ ಮಿಷಿನರಿ ಸೊ ಜನರೇಟ್ ಮಾಡ್ತಕ್ಕಂಥದ್ದು ನೆಟ್ ಕ್ಯಾಶ್ ಫ್ಲೋ ಫಾರ್ 5 years, 5 ವರ್ಷಕ್ಕೆ. ಸೊ ಪ್ರತಿ ವರ್ಷನೂ ಕೂಡ 5 years 50,000 ನೆಟ್ ಕ್ಯಾಶ್ ಫ್ಲೋನ ಜನರೇಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಅಂಡ್ the net realizable value of the machine on the current date. Here the net realizable value of the machine, ಅವತ್ತಿನ ದಿನ ಮಾರ್ಕೆಟ್ ಅಲ್ಲಿ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಮಿಷಿನ್ ಆನ್ ದಿ ಕರೆಂಟ್ ಡೇಟ್. ಅವತ್ತಿನ ದಿನ ಮಾರ್ಕೆಟ್ ಅಲ್ಲಿ ಮಿಷಿನರಿಯ ವ್ಯಾಲ್ಯೂ 1,70,000 ಇದೆ ಅಂತ ಹೇಳಿದ್ದಾರೆ. ಅಂಡ್ ಎಂಟರ್ಪ್ರೈಸ್ ರಿಕ್ವೈರ್ ರೇಟ್ ಆಫ್ ರಿಟರ್ನ್ 10% ಕೊಟ್ಟಿರ್ತಾರೆ. ಸೊ ಏನಕ್ಕೆ ಅಂದ್ರೆ ನೆಟ್ ಕ್ಯಾಶ್ ಫ್ಲೋ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನನಗೆ ಪಿ ವಿ ಫ್ಯಾಕ್ಟರ್ಸ್ ಕೊಡಬೇಕಾಗುತ್ತೆ, ಹಾಗಾಗಿ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ 10% ಕೊಟ್ಟಿದ್ದಾರೆ. ಸೊ ನಮ್ಗೆ ಹೇಳಿದ್ದಾರೆ ಕ್ಯಾಲ್ಕುಲೇಟ್ ದಿ ಇಂಪೈರ್ಮೆಂಟ್ ಲಾಸ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ದಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆನ್ಯುಟಿ, ದಟ್ ಈಸ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್, ಆನ್ಯುಟಿ ಫ್ಯಾಕ್ಟರ್ ಅಟ್ 10% ಪರ್ ಆನಮ್ ಫಾರ್ 5 years. 10% ಪರ್ ಆನಮ್ ಇದ್ದು 5 ವರ್ಷಕ್ಕೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಪಿ ವಿ ಫ್ಯಾಕ್ಟರ್ಸ್ 5 yearsಗೆ ಪಿ ವಿ ಫ್ಯಾಕ್ಟರ್ ಬಂದು 3.79 ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ ಅವರೇ ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿಲ್ಲ ಅಂದ್ರೆ ನಾವು ಪ್ರತಿ ವರ್ಷ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಫಾರ್ 5 years 3.79 ಅವರೇ ಕೊಟ್ಟಿದ್ದಾರೆ. ಸೊ ನಮಗೆ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದರೆ ಇಂಪೈರ್ಮೆಂಟ್ ಲಾಸ್ ಅನ್ನ ನೀವು ಫೈಂಡ್ ಔಟ್ ಮಾಡಿ ಅಂತ, ಇಂಪೈರ್ಮೆಂಟ್ ಲಾಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೇನ್ ಕ್ವಶನ್ಸ್ ಅಲ್ಲಿ ನೀವು ಕೀ ಪಾಯಿಂಟ್ಸ್ ಅನ್ನ ನೋಡ್ಕೊಳ್ಳಿ, ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ಕೀ ಪಾಯಿಂಟ್ಸ್ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ. ಕೀ ಪಾಯಿಂಟ್ಸ್ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಫಸ್ಟ್ ಕ್ಯಾರಿಯಿಂಗ್ ಅಮೌಂಟ್. ಕ್ಯಾರಿಯಿಂಗ್ ಅಮೌಂಟ್ ಅವರೇ ಕೊಟ್ಟಿದ್ದಾರೆ. ಕ್ಯಾರಿಯಿಂಗ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? ಕ್ಯಾರಿಯಿಂಗ್ ಅಮೌಂಟ್ 2 lakh rupees ಕ್ಯಾರಿಯಿಂಗ್ ಅಮೌಂಟ್ ಕೊಟ್ಟಿದ್ದಾರೆ. ದೆನ್ ನೆಟ್ ಕ್ಯಾಶ್ ಫ್ಲೋ ಕೊಟ್ಟಿದ್ದಾರೆ. ನೆಟ್ ಕ್ಯಾಶ್ ಫ್ಲೋ ಫಾರ್ 5 years, 5 yearಗೆ ನೆಟ್ ಕ್ಯಾಶ್ ಫ್ಲೋ ಬಂದು 50,000 ನೆಟ್ ಕ್ಯಾಶ್ ಫ್ಲೋ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೆಟ್ ರಿಯಲೈಸಬಲ್ ವ್ಯಾಲ್ಯೂ, ದಟ್ ಈಸ್ ನೆಟ್ ರಿಯಲೈಸಬಲ್ ವ್ಯಾಲ್ಯೂ. ಫಾರ್ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ 1,70,000 ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಅಂಡ್ ಇನ್ನೇನಿದೆ, ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ನಮ್ಗೆ ಎಲ್ಲೋ ಅವಶ್ಯಕತೆ ಇಲ್ಲ, ತಗೊಳ್ಳೋ ಅವಶ್ಯಕತೆ ಇಲ್ಲ. ಅಂಡ್ ಪಿ ವಿ ಫ್ಯಾಕ್ಟರ್ ಕೊಟ್ಟಿದ್ದಾರೆ. ಪಿ ವಿ ಫ್ಯಾಕ್ಟರ್ ಸೊ ಪಿ ವಿ ಫ್ಯಾಕ್ಟರ್ ಅಟ್ 10% ಪಿ ವಿ ಫ್ಯಾಕ್ಟರ್ ಕೊಟ್ಟಿದ್ದಾರೆ. ಸೊ ಎಷ್ಟಪ್ಪ ಅಂದ್ರೆ 3.79 ಪಿ ವಿ ಫ್ಯಾಕ್ಟರ್ ಅವರೇ ಕೊಟ್ಟಿದ್ದಾರೆ. ಸೊ ನೋಡಿ, ಎಲ್ಲ ಕ್ವಶನ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಸೊ ನಮಗೆ ಇರ್ತಕ್ಕಂಥ ಕೀ ಪಾಯಿಂಟ್ಸ್, ಕ್ವಶನ್ಸ್ ಅಲ್ಲಿ ಏನಾದರೂ ಕೊಡಲಿ, ನಮಗೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಶನ್ಸ್ ಕೀ ಪಾಯಿಂಟ್ಸ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಕ್ಯಾರಿಯಿಂಗ್ ಅಮೌಂಟ್ ಕೊಟ್ಟಿದ್ದಾರೆ, ನೆಟ್ ಕ್ಯಾಶ್ ಫ್ಲೋ ಕೊಟ್ಟಿದ್ದಾರೆ, ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಅಂಡ್ ಪಿ ವಿ ಫ್ಯಾಕ್ಟರ್ 3.79 ಫಾರ್ 5 years ಕೊಟ್ಟಿದ್ದಾರೆ. ಸೊ ಈ ಒಂದು ಕೀ ಪಾಯಿಂಟ್ಸ್ ಅನ್ನ ಇಟ್ಕೊಂಡು ನಾವು ಸೊ ಏನು ಇಂಪೈರ್ಮೆಂಟ್ ಲಾಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಹೇಗೆ ಇಂಪೈರ್ಮೆಂಟ್ ಲಾಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಕ್ಕಂಥದ್ದು, ಒಂದು ಫಾರ್ಮೆಟ್ ಅನ್ನ ನಾನಿಲ್ಲಿ ಹಾಕೊಂಡಿರ್ತಕ್ಕಂಥದ್ದು. ಸೊ ನಿಮ್ಗೆ ಆಲ್ರೆಡಿ ಗೊತ್ತು ಹೇಗೆ ಇಂಪೈರ್ಮೆಂಟ್ ಲಾಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬಹುದು ಅಂತ, ಜಸ್ಟ್ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಈಗ ಕೀ ಪಾಯಿಂಟ್ಸ್ ಇದೆ. ಇಂಪೈರ್ಮೆಂಟ್ ಲಾಸ್ ಅನ್ನ ತಗೋಬೇಕಾದ್ರೆ ಫಸ್ಟ್ ನಾವು ತಗೋಬೇಕಾಗಿರೋದು ಕ್ಯಾರಿಯಿಂಗ್ ಅಮೌಂಟ್. ಕ್ಯಾರಿಯಿಂಗ್ ಅಮೌಂಟ್
ಅಮೌಂಟ್ ಆಫ್ ಅನ್ ಅಸೆಟ್ ಆಫ್ ಯಾವ್ದು ಅಸೆಟ್ ಇಲ್ಲಿ ಮಿಷಿನರಿ. ಕ್ಯಾರಿಂಗ್ ಅಮೌಂಟ್ ಆಫ್ ಮಿಷಿನ್ ನೋಡಿ, ಕ್ಯಾರಿಂಗ್ ಅಮೌಂಟ್ ಅವರೇ ಕ್ವಶನ್ಸ್ ಅಲ್ಲೇ ಕೊಟ್ಟಿದ್ದಾರೆ 2 lakh. ಅವ್ರು ಹೇಳಿದ್ದಾರೆ, ನಾನು ಇಲ್ಲಿ ಆಲ್ರೆಡಿ ಕೀ ಪಾಯಿಂಟ್ಸ್ ಅಲ್ಲಿ ತಗೊಂಡಿದ್ದೀನಿ. ಕ್ಯಾರಿಂಗ್ ಅಮೌಂಟ್ 2 lakh rupees ಕ್ಯಾರಿಂಗ್ ಅಮೌಂಟ್ ಇದೆ. 2 lakh ಕ್ಯಾರಿಂಗ್ ಅಮೌಂಟ್. ಈ ಕ್ಯಾರಿಂಗ್ ಅಮೌಂಟ್ ಅಲ್ಲಿ ಲೆಸ್ ಏನನ್ನ ನಾವು ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ರೆಕವರಬಲ್ ಅಮೌಂಟ್. ರೆಕವರಬಲ್ ಅಮೌಂಟ್ ಅನ್ನ ನಾವು ಲೆಸ್ ಮಾಡಬೇಕು. ನೋಡಿ, ರೆಕವರಬಲ್ ಅಮೌಂಟ್ ಅಂತ ಕ್ವಶನ್ ಅಲ್ಲಿ ಎಲ್ಲಾದ್ರೂ ಕೊಟ್ಟಿದಾರಾ ಒಂದ್ಸಲ ಅಬ್ಸರ್ವ್ ಮಾಡಿ. ಎಲ್ಲೂ ಕೂಡ ರೆಕವರಬಲ್ ಅಮೌಂಟ್ ಅಂತ ನಮಗೆ ಕ್ವಶನ್ಸ್ ಅಲ್ಲಿ ಹೇಳಿಲ್ಲ. ರೆಕವರಬಲ್ ಅಮೌಂಟ್ ಹೇಳಿಲ್ಲ ಅಂತ ಹೇಳಿದ್ರೆ ನಾವು ರೆಕವರಬಲ್ ಅಮೌಂಟ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಹೇಗೆ ಫೈಂಡ್ ಔಟ್ ಮಾಡಬೇಕಪ್ಪ ರೆಕವರಬಲ್ ಅಮೌಂಟ್ ಅಂದ್ರೆ ನೋಡಿ, ರೆಕವರಬಲ್ ಅಮೌಂಟ್ ಅಂದ್ರೆ ನೆಟ್ ರಿಯಲೈಸಬಲ್ ವ್ಯಾಲ್ಯೂ or value in use. Net realizable value or value in use. ಸೊ ನೋಡಿ, ನಿಮಗೆ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಕೊಟ್ಟಿದ್ದೀವಿ, ರೆಕವರಬಲ್ ಅಮೌಂಟ್ ಕೊಟ್ಟಿಲ್ಲ ಅಂದರೆ ನಮಗೆ ಈ ಎರಡು ಇನ್ಫಾರ್ಮೇಷನ್ಸು ಬೇಕು. ಈ ಎರಡು ಇನ್ಫಾರ್ಮೇಷನ್ಸ್ ಅನ್ನ ತಗೋಬೇಕಾಗುತ್ತೆ. ಒಂದು ನೆಟ್ ರಿಯಲೈಸಬಲ್ ವ್ಯಾಲ್ಯೂ, ಇನ್ನೊಂದು ವ್ಯಾಲ್ಯೂ ಇನ್ ಯೂಸ್ ತಗೋಬೇಕಾಗುತ್ತೆ. ಸೊ ನೋಡಿ, ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅವರೇ ಕ್ವಶನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ನೆಟ್ ರಿಯಲೈಸಬಲ್ ವ್ಯಾಲ್ಯೂ ನಾನು ಆಲ್ರೆಡಿ ಇಲ್ಲಿ ಬರ್ಕೊಂಡಿದ್ದೀನಿ. ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಕ್ವಶನ್ ಅಲ್ಲಿ ಅವರೇ ಕೊಟ್ಟಿರ್ತಕ್ಕಂಥದ್ದು. ದಿ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಆಫ್ ದಿ ಮಿಷಿನ್ ಕರೆಂಟ್ ಡೇಟ್, ಅವತ್ತಿನ ದಿನದಲ್ಲಿ ನೆಟ್ ರಿಯಲೈಸಬಲ್ ವ್ಯಾಲ್ಯೂ 1,70,000 ಇದೆ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ 1,70,000 ನೆಟ್ ರಿಯಲೈಸಬಲ್ ವ್ಯಾಲ್ಯೂ. ನೆಕ್ಸ್ಟ್ ನನಗೆ ಇನ್ನೊಂದು ಬೇಕಾಗಿರೋದು ವ್ಯಾಲ್ಯೂ ಇನ್ ಯೂಸ್. ನೋಡಿ, ಕ್ವಶನ್ಸ್ ಅಲ್ಲಿ ಎಲ್ಲಾದ್ರೂ ಅಬ್ಸರ್ವ್ ಮಾಡಿ, ವ್ಯಾಲ್ಯೂ ಇನ್ ಯೂಸ್ ಅಂತ ಏನಾದರೂ ಕ್ವಶನ್ಸ್ ಅಲ್ಲಿ ಕೊಟ್ಟಿದ್ದಾರಾ? ವ್ಯಾಲ್ಯೂ ಇನ್ ಯೂಸ್ ಅನ್ನೋ ವರ್ಡ್ ಎಲ್ಲೂ ಕೂಡ ಕೊಟ್ಟಿಲ್ಲ. ನೋಡಿ, ಯಾವಾಗ ವ್ಯಾಲ್ಯೂ ಇನ್ ಯೂಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ವ್ಯಾಲ್ಯೂ ಇನ್ ಯೂಸ್ ಅನ್ನ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಹೇಗೆ ವ್ಯಾಲ್ಯೂ ಇನ್ ಯೂಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ, ಸೊ ನೆಟ್ ಕ್ಯಾಶ್ ಫ್ಲೋ ಇಂಟು ಪಿ ವಿ ಫ್ಯಾಕ್ಟರ್ ಫಾರ್ 5 years. ಪಿ ವಿ ಫ್ಯಾಕ್ಟರ್ ಫಾರ್ 5 years ನಾವು ಮಾಡಬೇಕಾಗುತ್ತೆ. ಸೊ ಪಿ ವಿ ನೆಟ್ ಕ್ಯಾಶ್ ಫ್ಲೋ ಇಂಟು ಪಿ ವಿ ಫ್ಯಾಕ್ಟರ್ ಫಾರ್ 5 years ಮಾಡಿದ್ರೆ ಸೊ ನಾವು ನಮಗೆ ವ್ಯಾಲ್ಯೂ ಯೂಸ್ ಸಿಗುತ್ತೆ. ಸೊ ನೋಡಿ, ಈಗ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. ನೆಟ್ ಕ್ಯಾಶ್ ಫ್ಲೋ ಎಷ್ಟಿದೆಯಪ್ಪ? 5 yearsಗೆ ನೆಟ್ ಕ್ಯಾಶ್ ಫ್ಲೋ 50,000 ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸೊ ನೆಟ್ ಕ್ಯಾಶ್ ಫ್ಲೋ ನಮಗೆ ಎಷ್ಟಿದೆ ಅಂತ ಹೇಳಿದ್ರೆ, ಸೊ ಜಸ್ಟ್ ನೆಟ್ ಕ್ಯಾಶ್ ಫ್ಲೋ ಇಂಟು ಪಿ ವಿ ಫ್ಯಾಕ್ಟರ್ಸ್ ಅನ್ನ ಮಾಡಬೇಕು ನಾವು. ಸೊ ನೆಟ್ ಕ್ಯಾಶ್ ಫ್ಲೋ ನಮ್ಗೆ ಆಲ್ರೆಡಿ ಕ್ವಶನ್ಸ್ ಅಲ್ಲೇ ಕೊಟ್ಟಿದ್ದಾರೆ. 50,000 ನೆಟ್ ಕ್ಯಾಶ್ ಫ್ಲೋ ಇದೆ. ದಟ್ ಈಸ್ 50,000 ನೆಟ್ ಕ್ಯಾಶ್ ಫ್ಲೋ ಇಂಟು ಪಿ ವಿ ಫ್ಯಾಕ್ಟರ್ ಫಾರ್ 5 yearsಗೆ ಪಿ ವಿ ಫ್ಯಾಕ್ಟರ್ ನೋಡಿ ಅವರೇ ಕೊಟ್ಟಿದ್ದಾರೆ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆನ್ಯುಟಿ 10% per annum ಫಾರ್ 5 years ಈಸ್ 3.79. ಪಿ ವಿ ಫ್ಯಾಕ್ಟರ್ 3.79 ಇದೆ. 3.79 ಅವರೇ ಕೊಟ್ಟಿರ್ತಕ್ಕಂಥದ್ದು. ಸೊ ವ್ಯಾಲ್ಯೂ ನ್ಯೂಸ್ ಕೊಟ್ಟಿಲ್ಲ ಅಂದರೆ ನೆಟ್ ಕ್ಯಾಶ್ ಫ್ಲೋ 50,000 ಇಂಟು ಪಿ ವಿ ಫ್ಯಾಕ್ಟರ್ 3.79 ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 1,89,500 ವ್ಯಾಲ್ಯೂ ಇನ್ ಯೂಸ್ ಬರುತ್ತೆ. ಸೊ ಈಗ ನಾವು ರೆಕವರಬಲ್ ಅಮೌಂಟ್ ಅಂದರೆ ನೆಟ್ ರಿಯಲೈಸಬಲ್ ವ್ಯಾಲ್ಯೂ 1,70,000 ಅಥವಾ ವ್ಯಾಲ್ಯೂ ಇನ್ ಯೂಸ್ 1,89,500. ಇವೆರಡರಲ್ಲಿ ಯಾವುದು ಜಾಸ್ತಿ ಇದೆ, ವಿಚ್ ಎವರ್ ಈಸ್ ಹೈಯರ್, ದಟ್ ಈಸ್ ರೆಕವರಬಲ್ ವ್ಯಾಲ್ಯೂ ಅಂದರೆ ಹೈಯರ್ ಆಫ್ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಥವಾ ವ್ಯಾಲ್ಯೂ ಇನ್ ಯೂಸ್, ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ? 1,89,500 ಜಾಸ್ತಿ ಇದೆ. ಹಾಗಾಗಿ ಅದನ್ನು ನಾವು ರೆಕವರಬಲ್ ಅಮೌಂಟ್ ಅಂತ ಕರಿತೀವಿ. ಈಗ ನೀವೇನು ಮಾಡ್ಬೋದು ಅಂದರೆ, ಈಗ ಕ್ಯಾರಿಂಗ್ ಅಮೌಂಟ್ 2 lakh ಇದೆ. ಇದರಲ್ಲಿ ನೀವೇನು ಲೆಸ್ ಮಾಡಬೇಕು? ರೆಕವರಬಲ್ ಅಮೌಂಟನ್ನು ಲೆಸ್ ಮಾಡಬೇಕು. ಸೊ ರೆಕವರಬಲ್ ಅಮೌಂಟ್ 1,89,500 ಇದೆ. ಈಗ 2 lakh ಅಲ್ಲಿ 1,89,500 ಅಮೌಂಟನ್ನು ಕಳೆದ್ರೆ ನಿಮಗೆ ಬರ್ತಕ್ಕಂಥದ್ದೇ ಇಂಪೈರ್ಮೆಂಟ್ ಲಾಸ್ ಅಂತ ಕರಿತೀವಿ. ನಾವು ಲೆಸ್ ಮಾಡಿದ್ರೆ 10,500 ನಮಗೆ ಅಮೌಂಟ್ ಬರುತ್ತೆ. ದಟ್ ಈಸ್ ಇಂಪೈರ್ಮೆಂಟ್ ಲಾಸ್ ಅಂತ ಕರಿತೀವಿ. ಸೊ ಇದು ಈ ಒಂದು ಕ್ವಶನ್ಗೆ ಇರ್ತಕ್ಕಂಥದ್ದು. ಇಂಪೇರ್ಮೆಂಟ್ ಲಾಸ್ ಅನ್ನ ಹೀಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾರಿಯಿಂಗ್ ಅಮೌಂಟ್ ಅವರೇ ಕೊಟ್ಟಿದ್ದಾರೆ, ಡೈರೆಕ್ಟ್ ತಗೊಳ್ಳಿ. ರೆಕವರಬಲ್ ಅಮೌಂಟ್ ಅಂದ್ರೆ ಗೊತ್ತಿರಬೇಕು, ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಥವಾ ವ್ಯಾಲ್ಯೂ ಇನ್ ಯೂಸ್, ಇವೆರಡರಲ್ಲಿ ಯಾವುದು ಜಾಸ್ತಿ ಇರುತ್ತೆ ಅದೇ ರೆಕವರಬಲ್ ಅಮೌಂಟ್.
ಕ್ವಶನ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿದ್ರೆ ನೀವು ಡೈರೆಕ್ಟ್ ಆಗಿ ತಗೊಳ್ಳಿ. ನೋಡಿ, ವ್ಯಾಲ್ಯೂ ಇನ್ ಯೂಸ್ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ಅಂದ್ರೆ ನೀವು ಕ್ಯಾಶ್ ಫ್ಲೋ ಕೊಟ್ಟಿರ್ತಾರೆ, ಮಲ್ಟಿಪ್ಲೈ ವಿತ್ ಪಿ ವಿ ಫ್ಯಾಕ್ಟರ್, ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಜೊತೆ ನೀವು ಮಲ್ಟಿಪ್ಲೈ ಮಾಡಬೇಕು. ಆ ಮಲ್ಟಿಪ್ಲೈ ಮಾಡಿದಾಗ ಬರ್ತಕ್ಕಂಥ ಅಮೌಂಟೇ ನಿಮಗೆ ವ್ಯಾಲ್ಯೂ ಇನ್ ಯೂಸ್ ಅಂತ ಕರಿತೀವಿ. ಈಗ ಇವೆರಡರಲ್ಲಿ ಯಾವುದು ಜಾಸ್ತಿ ಇದೆ? ಸೊ 1,89,500 ಇದೆ. ಸೊ 1,89,500 ರೆಕವರಬಲ್ ಅಮೌಂಟ್ ಆಗುತ್ತೆ. ಈಗ 2 ಲ್ಯಾಕಲ್ಲಿ 1,89,500ನ ಕಳೆದ್ರೆ ನನಗೆ ಇಂಪೇರ್ಮೆಂಟ್ ಲಾಸ್ 10,500 ಇಂಪೇರ್ಮೆಂಟ್ ಲಾಸ್ ಬರುತ್ತೆ. ಸೊ ನಮಗೆ ಕೇಳಿರೋದು ಇಂಪೇರ್ಮೆಂಟ್ ಲಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ. ಸೊ ಇಂಪೇರ್ಮೆಂಟ್ ಲಾಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದೀವಿ. ಥ್ಯಾಂಕ್ ಯು.